ಸಿಗಲ್ಲ ಅಂತೀಯಲ್ಲೋ. ಒಬ್ಬೊಬ್ಬನ ಎಣ್ಣೆ ಹಿಡಿಯೋದು ಕಷ್ಟ ಕಣ, ಬೋರ್. ನಮಗ್ ಪಾರ್ಟಿ ಮಾಡಕ್ ಹೊಸ ಕಂಪ್ನಿ ಸಿಕ್ಕಿದೆ, ನಾವು ಅದ್ರಲ್ಲಿ ಫುಲ್ ಬ್ಯುಸಿ. ಅಳಿಮಯ್ಯ ಪಾರ್ಥ ಯಾಕಂಗ್ ಕೂತಿದ್ದಾನೆ? ಕಾರಂಜಿ ತರ ತಿಂತಾ ಇದ್ದವನು ಬತ್ತೋಗಿರೋ ಬಾವಿ ತರ ಆಗಿದ್ದಾನಲ್ಲೋ. ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದು ಇರೋ ತರ, ಜೀವನವೇ ಶೂನ್ಯ ಅನ್ನೋ ತರ ಕೂತು ಬಿಟ್ಟಿದಾನಲ್ಲೋ. ಇವನ ನೋಡ್ತಾ ಇದ್ರೆ ಓಲ್ಡ್ ಸಾಂಗ್ ನೆನಪಾಗುತ್ತೆ ಕಣ. ಸಾಂಗ್ ಯಾವುದು? ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಸಾಕ್ಬಿಡಪ್ಪ, ಹಳೆ ಸಾಂಗ್. ನಮ್ಮ ಕಾಲದಲ್ಲಿ ಲವ್ ಫೇಲ್ಯೂರ್ ಆದವ್ರಿಗೆಲ್ಲ ಇದೇ ರಾಷ್ಟ್ರಗೀತೆ ನಾಡಗೀತೆ ಆಗಿತ್ತು ಕಣೋ. ಇದು ಅದೇ ಕೇಸೇನೋ? ಎಕ್ಸಾಕ್ಟ್ಲಿ. ಹಳೆಮಯ್ಯ, ಇದ್ರಲ್ಲಿ ನಿನ್ನ ಕೈ ಚಳಕ ಕೈವಾಡ ಏನು ಇಲ್ಲ ತಾನೆ? ಇಲ್ದೇ ಇರುತ್ತಾ ಮಾಮ್ಸ್, ಖಂಡಿತ ಇರೋದು ನಮ್ದೇ ಕೈವಾಡ. ಸ್ವಲ್ಪ ಫಿಟ್ಟಿಂಗ್ ಇಟ್ಟು ಜಾಸ್ತಿ ಮಜಾ ತಗೋತಾ ಇದ್ವಿ. ಫಿಟ್ಟಿಂಗ ಎಲ್ಲೋ ಇಟ್ಟೆ? ಇನ್ನೆಲ್ಲಿಡ್ಲಿ ಮಾಮ್ಸ್, ಡೈರೆಕ್ಟ್ ಆಗಿ ನಮ್ಮ ಬಟರ್ಫ್ಲೈ ಮನೇಲೇ ಇಟ್ಟಿದ್ದೀನಿ. ಇವನ್ಗೂ ಅವಳಿಗೂ ಇಟ್ಟಿರೋದು ಅಂತಿಂತ ಸಾಧಾರಣವಾದ ಬತ್ತಿಯಲ್ಲ ಮಾಮ್ಸ್, ಸರಿಯಾಗಿರೋದೇ ಇಟ್ಟಿದ್ದೀನಿ. ಅಂದ್ರೆ ಇದು ನೀನಿಟ್ಟಿರೋ ಬತ್ತಿ ಎಫೆಕ್ಟ್ ಏನೋ? ಎಕ್ಸಾಕ್ಟ್ಲಿ ಮಾಮ್ಸ್. ಮಾಮ್ಸ್, ನಾನು ಇಟ್ಟಿದ್ದ ಬತ್ತಿ ನನ್ನ ನಿರೀಕ್ಷೆಗೂ ಮೀರಿ ರಿಸಲ್ಟ್ ಕೊಟ್ಟಿದೆ ಗೊತ್ತಾ. ಈ ಮನುಷ್ಯನ ಜೀವನದಲ್ಲಿ ಮಾಮ್ಸ್, ಲವ್ ಫೇಲ್ಯೂರ್ ಅನ್ನೋದು ಕಿಡ್ನಿ ಫೇಲ್ಯೂರ್ಗಿಂತ ಜಾಸ್ತಿ ಎಫೆಕ್ಟು, ಜಾಸ್ತಿ ಪೇನ್. ನೋಡಲ್ ಹೆಂಗ್ ಕೂತಿದ್ದಾನೆ ಪಾಪ ಪಾಪ ಪಾರ್ಥ. ಸೋ ಸ್ಯಾಡ್. ಅಳಿಮಯ್ಯ, ಯಾಕೋ ಈ ಲೆವೆಲ್ಗೆ ದ್ವೇಷ ಸಾಧಿಸ್ತಾ ಇದೆಯಾ? ಅವನು ನಿನ್ ತಮ್ಮ ಕಣ. ತಮ್ಮ ತಮ್ಮನೇ, ಆದ್ರೆ ಎಲ್ಲಿವರೆಗೂ? ನನ್ನ ಬಟರ್ಫ್ಲೈ ವಿಷಯದಲ್ಲಿ ತಲೆ ಹಾಕೋವರೆಗೂ. ತಲೆ ಹಾಕಿದ್ಮೇಲೆ ಅವ್ ನನ್ನ ದುಶ್ಮನೆ ಅಲ್ವಾ ಮಾಮ್ಸ್? ಮಾಮ್ಸ್, ಈ ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರಾದ್ರೂ ಆಗಿರಲಿ, ದುಶ್ಮನೆ ಅಲ್ವಾ? ಅಂಡ್ ಈ ವಿಚಾರದಲ್ಲಿ ಈ ಜೆಡಿ ಸ್ವಲ್ಪ ಚೂರು ಸ್ಟ್ರಿಕ್ಟ್. ಮಾಮ್ಸ್, ನನಗೆ ಈ ಸೋ ಕಾಲ್ಡ್ ದಯ, ದಾಕ್ಷಿಣ್ಯ, ಸಂಬಂಧ, ಸಿಂಪತಿ, ಸೆಂಟಿಮೆಂಟ್ ದೇವ್ರಾಣೆ ಇಲ್ಲ. ಬಿಕಾಸ್ ದುಶ್ಮನ್ ಇಸ್ ಆಲ್ವೇಸ್ ಎ ದುಶ್ಮನ್. ಅಲ್ಲ, ದುಶ್ಮನ್ನೇ ಅಲ್ಲೋ. ಇದೆಲ್ಲೂ ಹೊರಗಡೆ ಗೊತ್ತಾಗ್ಬಾರ್ದು ಅಂತ ನಿನ್ನ ಅಮ್ಮ ಹೇಳಿದ್ಲಲ್ಲ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ನಿನ್ನ ವಿರುದ್ಧ ದುಶ್ಮನ್ ಆಗ್ತಾಳೆ. ಅಳಿಮಯ್ಯ, ಆಗ ನೀನು ಅವಳು ಕೆಂಗಣ್ಣಿಗೂ ಗುರಿ ಆಗ್ಬೇಕಾಗತ್ತೆ. ತಡ್ಕೊಳ್ಳೋದು ಕಷ್ಟ. ಈ ಆ್ಯಂಗಲಲ್ಲಿ ಸ್ವಲ್ಪ ಯೋಚನೆ ಮಾಡೋ. ಈ ಶಾಸ್ತ್ರ ಎಲ್ಲ ಯಾಕಾದ್ರೂ ಇಟ್ಟಿದಾರು? ನಾನು ಇವ್ರನ್ನ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ಬೇಕಂತ. ಯಾರ್ ತಾನೇ ಈ ತರ ಶಾಸ್ತ್ರ ಎಲ್ಲ ಇವ್ರು ಬೇರೆ ಏನಾದ್ರೂ ನೆಪ ಹೇಳದ್ಬಿಟ್ಟು ಕಳಿಸ್ಕೊಡಿ ಅಂದ ತಕ್ಷಣ ಕಳಿಸ್ಕೊಡೋದು ಒಪ್ಕೊಂಡ್ಬಿಟ್ರು. ನಾನಿಲ್ಲಿ ಆಚೆ ಇದ್ದೀನಿ. ಅಲ್ರಿ, ಬ್ಯಾಗ್ಸ್ ಎಲ್ಲ ಪಾಕೆ ಮಾಡ್ಕೊಂಡಿಲ್ಲ? ರೆಡಿ ಇದ್ರೆ ನಾನೇ ಕರ್ಕೊಂಡು ಡ್ರಾಪ್ ಮಾಡ್ತಾ ಇದ್ದಲ್ಲ. ಏನು ಗುಂಡು, ಎಲ್ಲಿಗೆ ಹೋಗೋದು? ಏನ್ ವಿಷಯ? ಅದು ಅತ್ತೆ ಫೋನ್ ಮಾಡಿದ್ರು, ಭೂಮಿಕಾನ ಆಷಾಢ ಕಳಿಸ್ಕೊಡಿ ಅಂತ. ಅದನ್ನೇ ಹೇಳ್ತಾ ಇದ್ದೆ. ಹೌದಾ? ಆಷಾಢ ಕರೆದಿದ್ದಾರಾ? ಒಳ್ಳೇದು. ಆ ಭೂಮಿಕಾ, ನಮ್ ಗುಂಡು ಹೇಳ್ದಾಗೆ ಹೊರಡೋದಕ್ಕೆ ಬೇಗ ರೆಡಿ ಮಾಡ್ಕೊ. ಈ ಆಷಾಢ ಅಂದ್ಮೇಲೆ ಹೆಣ್ಮಕ್ಳು ತವ್ರ ಮನೆಗೆ ಕಡ್ಡಾಯವಾಗಿ ಹೋಗ್ಲೇಬೇಕು. ಇದು ಬಹಳ ದಿನದಿಂದ ನಡ್ಕೊಂಡು ಬಂದಿರೋದು. ಛೇ, ಇದಕ್ಕೆ ಅಜ್ಜಿ ಸಪೋರ್ಟ್ ಬೇರೆ. ನಾನು ಹೋಗ್ ಬರ್ಲಾ? ನಿಮ್ಗೇನ್ ಬೇಜಾರು ಇಲ್ವಾ? ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿದೆ ನೋಡಿ. ಪದ್ಧತಿ ಅಂದ್ಮೇಲೆ ಪದ್ಧತಿ. ಅದು ಅಲ್ಲದೆ ನೀವು ಅಮ್ಮನ ಮನೆಗೆ ಹೋಗಿ ತುಂಬಾ ದಿವಸ ಆಗಿದೆ. ಇದೊಂದು ಅವಕಾಶ ಬಳಸ್ಕೊಂಡು ನೀವು ಅಮ್ಮನ ಮನೆಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಕಾಲ ಕಳಿಬಹುದು. ನಂಗೆ ಯಾವ ಅಭ್ಯಂತರನಿಲ್ಲ. ನೀವು ಆರಾಮಾಗಿ ಹೋಗಿ ಬನ್ನಿ. ಹಾ, ಪ್ಯಾಕ್ ಮಾಡ್ಕೊಳ್ಳಿ. ಹಲೋ, ಆರಾಮಾಗಿ ಹೋಗಿ ಬರ್ಬೇಕಂತ. ಯಾಕಮ್ಮ ಭೂಮಿಕಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಭೂಮಿಕಾ, ನಿನ್ ವೇದನೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ನಾ ತವ್ರ ಮನೆಗೆ ಹೋಗ್ತಾ ಇದ್ರು ಇವ್ರು ಬೇಜಾರೇ ಮಾಡ್ಕೊಳ್ಳಿಲ್ಲ, ಹೋಗ್ಬಾ ಅಂತ ಹೇಳ್ಬಿಟ್ರಲ್ಲ ಅಂತ ನಿನಗ್ ಬೇಜಾರಾಗ್ತಾ ಇದೆ ಅಲ್ವಾ? ಈ ಗಂಡಸ್ರೇ ಹೀಗೆ. ನಾವು ಅವ್ರ ಜೊತೆನಲ್ಲಿರುವಾಗ ನಮ್ ಬೆಲೆ ಅವ್ರಿಗೆ ಗೊತ್ತಾಗಲ್ಲ.
ನಾವು ಗಂಟು ಮುಟ್ಟೆ ಕಟ್ಕೊಂಡು ಅವ್ರನ್ನ ಬಿಟ್ಟು ಹೋಗ್ತೀವಿ ನೋಡು, ಆಗ ಅವ್ರಿಗೆ ನಮ್ಮ ಬೆಲೆ ಗೊತ್ತಾಗೋದು. ಅದೆಲ್ಲ ಆಗ್ಲಿ ಅಂತಾನೆ ಹೀಗೆ ಮಾಡಿರೋದು. ಸ್ವಲ್ಪ ದಿನ ದೂರ ಇದ್ರೇನೆ ಗಂಡ ಹೆಂಡತಿ ಇನ್ನೂ ಹತ್ರ ಆಗೋದು. ಒಬ್ಬರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ತಿಳಿಯುತ್ತೆ. ಇದು ಒಂಥರ ನೀವು ಪ್ರೀತಿ ಪರೀಕ್ಷೆ ಇದ್ದ ಹಾಗೆ ನೋಡು. ಏನೂ ಆಗಲ್ಲ, ನೀನು ನಿನ್ ತವ್ರ ಮನೆಗೆ ಹೋಗ್ಬಿಟ್ಟು ಬಾ, ಎಲ್ಲ ಒಳ್ಳೇದಾಗತ್ತೆ. ಇದೇನು ಹೇಗೆ ಹೇಳ್ತಿದ್ಯಾ? ಹೇಳೋ ಬೇಡೋ ಅನ್ನೋ ತರ ಸ್ವಲ್ಪ ಜೋರಾಗಿ ಹ್ಞೂ ಅಂತ ಹೇಳು. ಹ್ಞೂ ಅಜ್ಜಿ. ಸರಿ, ತವ್ರ ಮನೆಗೆ ಹೋಗೋದಕ್ಕೆ ಎಲ್ಲ ಬೇಗ ರೆಡಿ ಮಾಡ್ಕೊ. ಹಾ ಸರಿ. ಅಜ್ಜಿ ಏನೇ ಸಮಾಧಾನದ ಮಾತು ಹೇಳಿದ್ರು ಇವ್ರನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ.